ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜುಳಾ ಆರ್ಯನ್ ಫ್ಯಾಷನ್. ಇವತ್ತು ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಟಾಪ್ ಮೆಜರ್ಮೆಂಟ್ನ ಯಾವ ರೀತಿ ತೊಗೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾವು ಯಾವುದೇ ಒಂದು ಕಟಿಂಗ್ ಮಾಡಬೇಕಾದ್ರೂ ಫಸ್ಟು ಮೆಜರ್ಮೆಂಟ್ನ ತೊಗೊಳ್ಬೇಕಾಗುತ್ತೆ. ಬ್ಲೌಸ್ ಕಟಿಂಗ್ ಆಗಿರಲಿ, ಪ್ಯಾಂಟ್ ಕಟಿಂಗ್ ಆಗಿರಲಿ, ಯಾವುದೇ ಒಂದು ಕಟಿಂಗ್ ಮಾಡಬೇಕಾದ್ರೂ ಫಸ್ಟು ನಾವು ಮೆಜರ್ಮೆಂಟ್ನ ತೊಗೊಳ್ಬೇಕಾಗುತ್ತೆ. ನೋಡಿ, ಈ ಟಾಪ್ ಮೆಜರ್ಮೆಂಟ್ನ ನಾನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಹೊಸಬ್ರಿಗೆ ತುಂಬ ಈಸಿ ಆಗೋ ಥರ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಟಾಪ್ನ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ನಾವು ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಟಾಪ್ನ ಈ ರೀತಿ ನೀಟಾಗಿ ಇಟ್ಕೊಳ್ಬೇಕು. ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಇಟ್ಕೊಂಡಿದ್ದಾದಮೇಲೆ ಫಸ್ಟು ನಾನು ಲೆಂತ್ನ ನೋಡ್ಕೊತಾ ಇದ್ದೀನಿ, ಫುಲ್ ಲೆಂತ್ ಎಷ್ಟು ಬರುತ್ತೆ ಅಂತ. ನೋಡಿ, ಈ ಶೋಲ್ಡರ್ ಏನು ಜಾಯಿಂಟ್ ಆಗಿದೆ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಫುಲ್ ಲೆಂತ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. 39 ಬರ್ತಾ ಇದೆ. 39ನ ನಾವು ಮೆನ್ಷನ್ ಮಾಡ್ಕೊಳ್ಳೋಣ ಒಂದು ನೋಟ್ಬುಕ್ಕಲ್ಲಿ. ನೀವು ಇದೇ ಥರ ಮಾಡ್ಕೊಳ್ಳಿ. ನೀವು ಯಾವ ಟಾಪ್ ತೊಗೊತೀರೋ ಆ ಟಾಪ್ನ ಮೆಜರ್ಮೆಂಟ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ. ನೋಡಿ, ಲೆಂತು ನಮಗೆ 39 ಬರ್ತಾ ಇದೆ. ಅದಕ್ಕೆ ನಾವು ಎಷ್ಟು ಮಾರ್ಜಿನ್ ತೊಗೊಳ್ಬೇಕು ಅನ್ನೋದನ್ನು ಫುಲ್ ಎಲ್ಲ ನಾವು ಏನು ಮೆಜರ್ಮೆಂಟ್ ತೊಗೋತೀವಿ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಎಷ್ಟು ಮಾರ್ಜಿನ್ ತೊಗೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಫಸ್ಟ್ ಇವಾಗ ರೆಡಿ ಎಷ್ಟು ಬರುತ್ತೆ ಅಂತ ನಾವು ಮೆನ್ಷನ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಹೇಳ್ತೀನಿ ನಾನು ಎಷ್ಟು ಮಾರ್ಜಿನ್ ತೊಗೊಳ್ಬೇಕು ಅಂತ. ನೋಡಿ, ಲೆಂತ್ ಆಯಿತು. ಇದಾದಮೇಲೆ ವೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ವೆಸ್ಟ್ ಅಂದರೆ ಸೊಂಟ ಮೆಜರ್ಮೆಂಟು. ನೋಡಿ, ಟೇಪ್ನ ಇಲ್ಲಿ ಶೋಲ್ಡರ್ ಹತ್ರ ಏನು ಶೋಲ್ಡರ್ ಜಾಯಿಂಟ್ ಆಗಿದೆಯೋ ಇಲ್ಲಿ ಈ ರೀತಿ ಟೇಪ್ನ ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ, ಇಲ್ಲೇನು ಕರು ಬಂದಿದೆಯೋ ನೋಡಿ, ಈ ಕಡೆ ಒಂದು ಕರು, ಈ ಥರ ಕರು ಬಂದಿರುತ್ತೆ ನೋಡ್ಕೊಳ್ಳಿ. ಚೆಸ್ಟ್ ಹತ್ರ ನೋಡಿ ಸ್ವಲ್ಪ ಅಗಲ ಇರುತ್ತೆ, ಮತ್ತು ಹಿಪ್ ಹತ್ರನೂ ನೋಡಿ ಅಗಲ ಇರುತ್ತೆ. ನೋಡಿ, ವೆಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಹತ್ರ ಸ್ವಲ್ಪ ಒಳಗಡೆ ಹೋಗಿರೋ ಥರ ಇರುತ್ತೆ ನೋಡಿ, ಕರು ಥರ ಇರುತ್ತೆ. ಇಲ್ಲಿಗೆ ಸೊಂಟ ಮೆಜರ್ಮೆಂಟು ನೋಡಿ 14.25 ಬರ್ತಾ ಇದೆ. ಈ ಕರು ಹತ್ರ ನೋಡಿ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. 14.25 ಬರುತ್ತೆ. ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ವೆಸ್ಟ್ ಮೆಜರ್ಮೆಂಟು ಉದ್ದ, ಸೊಂಟ ಉದ್ದ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ವೆಸ್ಟ್ ಮೆಜರ್ಮೆಂಟು ಉದ್ದ 14.25 ಈ ರೀತಿ ಮೆನ್ಷನ್ ಮಾಡ್ಕೊಳ್ಳಿ. ಇದಾದಮೇಲೆ ಟೇಪ್ ಇಲ್ಲೇ ಇರಲಿ, ಏನು ಶೋಲ್ಡರ್ ಜಾಯಿಂಟ್ ಆಗಿದೆಯೋ ಅಲ್ಲೇ ಟೇಪ್ ಇಟ್ಕೊಂಡು ಹಿಪ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಹಿಪ್ ಮೆಜರ್ಮೆಂಟ್ ಅಂದರೆ ನೋಡಿ, ಇಲ್ಲಿ ಆಸನ ಅಂತ ಹೇಳ್ತೀವಿ. ಇಲ್ಲಿ ಓಪನ್ ಏನು ಕೊಟ್ಟಿದ್ದೀವೋ ಇಲ್ಲಿಗೆ ಹಿಪ್ ಮೆಜರ್ಮೆಂಟ್ ನೋಡ್ಕೊಬೇಕಾಗುತ್ತೆ. ನೋಡಿ, ಈ ಕಡೆ ಸೈಡು ಓಪನ್ ಇದೆ, ಇಲ್ಲಿ ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, 20 ಬರ್ತಾ ಇದೆ. ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಹಿಪ್ ಮೆಜರ್ಮೆಂಟು ಉದ್ದ ನೋಡಿ, ಉದ್ದ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿ ಬರ್ಕೊಳ್ಳಿ. 20 ಬರ್ತಾ ಇದೆ. ಇದಾದಮೇಲೆ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ನೋಡಿ, ಬಾಡಿ ಮತ್ತು ಸ್ಲೀವ್ಸ್ ಏನು ಜಾಯಿಂಟ್ ಆಗಿದೆ ಇಲ್ಲಿಂದ ಸ್ವಲ್ಪ ಈ ಥರ ಹಿಡ್ಕೊಂಡು ನೋಡ್ಕೊಳ್ಳಿ. ಬಟ್ಟೆನ ಸುಕ್ಕಾಗಿರುತ್ತೆ. ಟೇಪ್ನ ಈ ಕಡೆ ಸೈಡಿಂದ ಈ ರೀತಿ ಟೇಪ್ನ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ಸ್ವಲ್ಪ ಎಳೆದ್ಬಿಟ್ಟು ಇಲ್ಲೇನು ನಾವು ಸ್ಲೀವ್ಸು ಮತ್ತು ಬಾಡಿ ಜಾಯಿಂಟ್ ಆಗಿದ್ದು ಇಲ್ಲಿಗೆ ಸ್ವಲ್ಪ ಈ ಥರ ಎಳೆದು ನೋಡ್ಕೊಳ್ಳಿ. 19 ಬರ್ತಾ ಇದೆ ನೋಡಿ. ಚೆಸ್ಟ್ ಮೆಜರ್ಮೆಂಟು 19 ಬರ್ತಾ ಇದೆ. ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಈ ರೀತಿ ಚೆಸ್ಟು ಮೆಜರ್ಮೆಂಟು 19 ಬರ್ತಾ ಇದೆ. ಈ ರೀತಿ ಮೆನ್ಷನ್ ಮಾಡ್ಕೊಳ್ಳಿ. ಇದಾದಮೇಲೆ ಸೊಂಟ ಸುತ್ತಳತೆ ನೋಡ್ಕೊಳ್ಳಿ. ವೆಸ್ಟ್ ಸುತ್ತಳತೆ ನೋಡಿ, ಇದೇನು ಕರ್ವ್ ಇದೆಯೋ ನೋಡಿ, ಇಲ್ಲಿ ಕರ್ವ್ ಥರ ಬಂದಿದೆ ನೋಡಿ. ಇಲ್ಲಿ 14.25 ಅಂತ ನಾವು ನೋಡ್ಕೊಂಡಿದ್ವಿ ಉದ್ದ, ಸೊಂಟದ ಉದ್ದ 14.25 ಅಂತ ನೋಡ್ಕೊಂಡಿದ್ವಿ. ಇಲ್ಲಿ ಕರ್ವ್ ಹತ್ರ, ಈ ಕರ್ವ್ ಹತ್ರನೇ ಟೇಪ್ ಇಟ್ಕೊಂಡು ಸುತ್ತಳತೆ ನೋಡ್ಕೊಳ್ಳಿ. ವೆಸ್ಟ್ ಸೊಂಟದ ಸುತ್ತಳತೆ ನೋಡಿ 18 ಬರ್ತಾ ಇದೆ. ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಸೊಂಟದ ಸುತ್ತಳತೆ 18. ಇದಾದಮೇಲೆ ಹಿಪ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಆಸನದ ಸುತ್ತಳತೆ ನೋಡಿ, ಇದೇನು ಓಪನ್ ಇದೆಯೋ ಈ ಕಡೆ ಸೈಡ್ನು ಓಪನ್ ಇದೆ, ಈ ಕಡೆ ಸೈಡ್ ಓಪನ್ ಇದೆ. ಇದು ಹಿಪ್ ಮೆಜರ್ಮೆಂಟು. ಇದ್ರ ಸುತ್ತಳತೆ ನೋಡ್ಕೊಳ್ಳೋಣ. ಇಲ್ಲಿಂದ ನೋಡಿ, ಇದೇನು ಓಪನ್ ಇದೆಯೋ ಇಲ್ಲಿಂದ ಇಲ್ಲಿಗೆ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ, 21 ಬರ್ತಾ ಇದೆ. ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಹಿಪ್ನ ಸುತ್ತಳತೆ 21 ಬರ್ತಾ ಇದೆ. ಇದಾದಮೇಲೆ ನಾವು ಶೋಲ್ಡರ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ನೋಡಿ, ಶೋಲ್ಡರ್ ಮೆಜರ್ಮೆಂಟ್ನ ಈ ರೀತಿ ನೋಡ್ಕೊಳ್ಳಿ. ಈ ಶೋಲ್ಡರ್ ಏನು ಜಾಯಿಂಟ್ ಇದೆ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ.
ಸ್ಲೀವ್ಸ್ ಜಾಯಿಂಟ್ ಎಲ್ಲಿ ಆಗಿದೆಯೋ ಅಲ್ಲಿಗೆ ನೋಡ್ಕೊಳ್ಳಿ. 3 ಇಂಚ್ ಬರ್ತಾ ಇದೆ. ಶೋಲ್ಡರ್ 3 ಇಂಚ್ನ ಮೆನ್ಷನ್ ಮಾಡ್ಕೊಳ್ಳಿ ನೋಟ್ಬುಕ್ಕಲ್ಲಿ. ಶೋಲ್ಡರ್ 3 ಇಂಚ್. ಇದಾದಮೇಲೆ ಆರ್ಮೋಲ್ ಡೌನಿಂಗ್ ನೋಡ್ಕೊಳ್ಳೋಣ. ನೋಡಿ ಶೋಲ್ಡರ್ ಏನು ಜಾಯಿಂಟ್ ಆಗಿದೆ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಬಾಡಿ ಮತ್ತು ಈ ಸ್ಲೀವ್ಸ್ ಏನು ಜಾಯಿಂಟ್ ಆಗಿದೆ ಅಲ್ಲಿಗೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ನಮಗೆ 6 ಇಂಚಸ್ ಬರ್ತಾ ಇದೆ, ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಆರ್ಮೋಲ್ 6 ಇಂಚಸ್ಸು ಈ ಥರ ಮೆನ್ಷನ್ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ ಈ ಓಪನಿಂದ ಕೆಳಗಡೆ ನಾವು ಎಷ್ಟು ಅಗಲ ಬರುತ್ತೆ ಅಂತ ನೋಡ್ಕೊಬೇಕು. ಈ ಮೆಜರ್ಮೆಂಟು ಕೆಳಗಡೆ ಇದನ್ನು ಕೆಲವರು ಸ್ಟ್ರೈಟ್ ಕೊಡ್ತಾರೆ, ಕೆಲವರು ಅಗಲ ಬೇಕು ಅಂದರೆ ಈ ರೀತಿ ಕ್ರಾಸಾಗಿ ಅಗಲ ತೊಗೊತಾರೆ. ನಾನು ಅಗಲನೇ ಕೊಟ್ಟಿದ್ದೀನಿ ನೋಡಿ. ಅಳತೆ ಟಾಪಲ್ಲಿ ನಾನು ಅಗಲನೇ ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ಥರ ಸ್ಟ್ರೈಟು ಬೇಕು ಅಂತಂದರೆ ಅದೇ ರೀತಿ ಟಾಪ್ನ ತೊಗೊಂಡು ಅಳತೆ ಮಾಡ್ಕೊಳ್ಳಿ. ನೋಡಿ ಇದು ಕ್ರಾಸ್ ಇದೆ ಸ್ವಲ್ಪ, ನಾವು ಇದೇ ರೀತಿ ಅಳತೆ ಮಾಡ್ಕೊಬೇಕಾಗುತ್ತೆ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. 26 ಬರ್ತಾ ಇದೆ, ಅದನ್ನೇ ಮೆನ್ಷನ್ ಮಾಡ್ಕೊಳ್ಳಿ. ಟಾಪ್ ಡೌನಲ್ಲಿ ಎಷ್ಟು ಬರ್ತಿದೆ ಅಂತ ನೋಡ್ಕೊಂಡು ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ನೋಡಿ ಇದಾದಮೇಲೆ ಸ್ಲೀವ್ನ ನೋಡ್ಕೊಳ್ಳೋಣ. ಸ್ಲೀವ್ಸ್ನ ಉದ್ದ ಎಷ್ಟು ಬರ್ತಿದೆ ಅಂತ ನೋಡಿ. ಈ ಶೋಲ್ಡರ್ ಏನು ಜಾಯಿಂಟ್ ಇದೆ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ 6 ಇಂಚ್ ಬರ್ತಾಯಿದೆ ಸ್ಲೀವ್ನ ಉದ್ದ, ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಆರು ಇಂಚು. ಇದಾದಮೇಲೆ ಸ್ಲೀವ್ಸಲ್ಲಿ ಕೆಳಗಡೆ ಎಷ್ಟು ಅಗಲ ಬರ್ತಿದೆ ಅಂತ ನೋಡ್ಕೊಳ್ಳಿ. ಲೂಸ್ ಎಷ್ಟು ಅಗಲ ಇದೆ ಅಂತ ನೋಡಿ. 6 ಇಂಚಸ್ ಇದೆ, ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಸ್ಲೀವ್ಸ್ನ ಲೂಸು. ಇದಾದಮೇಲೆ ಸ್ಲೀವ್ನ ಸುತ್ತಳತೆ ನೋಡ್ಕೊಳ್ಳಿ. ಸ್ಲೀವ್ನ ಸುತ್ತಳತೆ ನೋಡಿ. ಶೋಲ್ಡರ್ ಏನು ಜಾಯಿಂಟ್ ಆಗಿದೆ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೋಡಿ ಈ ಕರ್ವ್ ಏನು ಬಂದಿದೆ ಈ ರೀತಿ ಅಳತೆ ಮಾಡ್ಕೊಬೇಕಾಗುತ್ತೆ. ಕರ್ವ್ ಹೆಂಗಿದೆಯೋ ಅದೇ ರೀತಿ ಅಳತೆ ಮಾಡ್ಕೊಳ್ಳಿ. ನೋಡಿ 9 ಇಂಚಸ್ ಬರ್ತಾ ಇದೆ. ಈ ರೀತಿ ನೋಡ್ಕೊಳ್ಳಿ. ಸ್ಲೀವ್ನ ಸುತ್ತಳತೆ 9 ಇಂಚಸ್ ಬರ್ತಾ ಇದೆ, ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರಂಟ್ ಟಿಪ್ನ ನೆಕ್ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ನೆಕ್ದು ಲೆಂತ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಈ ಶೋಲ್ಡರ್ ಏನು ಜಾಯಿಂಟ್ ಇದೆ ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿ 6.5 ಇಂಚಸ್ ಬರ್ತಿದೆ ನೋಡಿ. ನೋಡಿ ಬ್ಯಾಕ್ ಸೈಡನ್ನು ನೀವು ಇದೇ ರೀತಿ ನೋಡ್ಕೊಳ್ಳಿ. ಎಷ್ಟು ಲೆಂತ್ ಬೇಕು ಅಂತ ಅಷ್ಟು ಲೆಂತ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಇದು ಫ್ರಂಟಲ್ಲಿ 6.5 ಇಂಚಸ್ ಬರ್ತಾ ಇದೆ ನೆಕ್ ಲೆಂತು, ಅದನ್ನು ನೋಟ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ ವಿಡ್ತ್ ನೋಡ್ಕೊಳ್ಳೋಣ. ನೆಕ್ ವಿಡ್ತ್ ನಾನು ಟಾಪ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಡ್ಚ್ಕೊಂಡು ಈ ರೀತಿ ಇಟ್ಕೊಂಡು ನೆಕ್ ವಿಡ್ತ್ನ ನೋಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ಮಡ್ಚ್ಕೊಳ್ಳಿ ಟಾಪ್ನ. ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾವೇನು ಶೋಲ್ಡರ್ ಜಾಯಿಂಟ್ ಮಾಡಿದ್ವಿ ಅಲ್ಲಿ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡ್ಕೊಳ್ಳಿ. 2.25 ಇಂಚಸ್ ಬರ್ತಾ ಇದೆ ನೆಕ್ ವಿಡ್ತು. ನೋಡಿ ಇಲ್ಲೇನು ನಾವು ಫೋಲ್ಡ್ ಮಾಡಿದ್ದೀವ ಇಲ್ಲಿ 2.25 ಇಂಚಸ್ ಬರ್ತಿದೆ, ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ ನೆಕ್ ವಿಡ್ತು. ನೋಡಿ ಎಲ್ಲ ಮೆಜರ್ಮೆಂಟ್ ತೊಗೊಂಡಿದ್ದಾಗಿದೆ. ಈಗ ಎಷ್ಟು ಮಾರ್ಜಿನ್ಗೆ ಎಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಫುಲ್ ಲೆಂತ್ ನಮಗೆ 39 ಬಂದಿತ್ತು. 39ಕ್ಕೆ 2 ಇಂಚ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ 39ಕ್ಕೆ 2 ಇಂಚ್ನ ಆ್ಯಡ್ ಮಾಡಿಕೊಂಡ್ರೆ 41 ಇಂಚಸ್ ಆಗುತ್ತೆ. 41 ಇಂಚಸ್ನ ನೀವು ತೊಗೊಳ್ಬೇಕಾಗುತ್ತೆ. ಆಮೇಲೆ ಸೊಂಟದ ಉದ್ದ ಹೇಳಿದ್ದೆ, ಅದರಲ್ಲಿ ನೀವು ಎಕ್ಸ್ಟ್ರಾ ತೊಗೊಳ್ಳೋದೇ ಬೇಕಾಗಿರಲ್ಲ. ಹಿಪ್ನ ಉದ್ದದಲ್ಲೂ ಅಷ್ಟೇ ನಾವು ಎಕ್ಸ್ಟ್ರಾ ತೊಗೊಳ್ಬೇಕಾಗಿರಲ್ಲ. ನೋಡಿ ಇದಾದಮೇಲೆ ನಾವು ಚೆಸ್ಟ್ನ ಮೆಜರ್ಮೆಂಟ್ನ ನೋಡ್ಕೊಳ್ಳೋಣ. ಚೆಸ್ಟ್ ಮೆಜರ್ಮೆಂಟ್ ನಮಗೆ 19ವರೆ ಬಂದಿತ್ತು. 19ರಲ್ಲಿ ಅರ್ಧ ಭಾಗ ಮಾಡ್ಕೊಳ್ಳೋಣ. ಅರ್ಧ ಭಾಗ ಅಂದರೆ ನೋಡಿ ಈ ರೀತಿ ಬರುತ್ತೆ. ನೋಡಿ ಚೆಸ್ಟ್ ಮೆಜರ್ಮೆಂಟ್ ನಮಗೆ 19ವರೆ ಬಂದಿತ್ತು. ಅರ್ಧ ಭಾಗ ಅಂದರೆ ನೋಡಿ ಇದೊಂದು ಭಾಗ ಇದೊಂದು ಭಾಗ, ಇದರಲ್ಲಿ ಅರ್ಧ ಭಾಗ ನೋಡ್ಕೊಳ್ಬೇಕು. ಈ ಅರ್ಧ ಭಾಗ ನಮಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಟೇಪಲ್ಲಿ ನೋಡಿ ಈ ರೀತಿ ಅಳತೆ ಮಾಡ್ಕೊಳ್ಳಿ. 19ವರೆಗೆ ನೋಡಿ ಅರ್ಧ ಭಾಗ ಮಾಡಿದ್ರೆ 9 ಮುಕ್ಕಲ್ ಬರ್ತಾ ಇದೆ. 9 ಮುಕ್ಕಲ್ಗೆ 2 ಇಂಚಸ್ನ ಆ್ಯಡ್ ಮಾಡ್ಕೊಳ್ಳಿ, 11 ಮುಕ್ಕಲ್ ಆಗುತ್ತೆ. ಈ ರೀತಿ ನೀವು ಮೆನ್ಷನ್ ಮಾಡ್ಕೊಬೇಕಾಗುತ್ತೆ ನೋಡಿ.
ಚೆಸ್ಟ್ ಮೆಜರ್ಮೆಂಟಲ್ಲಿ ನೋಡಿ 19.5 ಅರ್ಧ ಭಾಗ ಮಾಡಿದ್ರೆ 9 ಮುಕ್ಕಾಲಾಗುತ್ತೆ. ಅದಕ್ಕೆ ಪ್ಲಸ್ 2 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ, 11 ಮುಕ್ಕಾಲಾಗುತ್ತೆ. ಈ ರೀತಿ ನೀವು ನೋಟ್ ಮಾಡ್ಕೊಬೇಕಾಗುತ್ತೆ. ಇದಾದಮೇಲೆ ನಮಗೆ ಸೊಂಟದ ಸುತ್ತಳತೆ 18.5 ಬಂದಿತ್ತು ನೋಡಿ. ಇಲ್ಲಿಂದ ಇಲ್ಲಿಗೆ 18.5 ಬಂದಿತ್ತು ನೋಡಿ. ಇದರಲ್ಲೂ ನಾವು ಅರ್ಧ ಭಾಗ ಮಾಡ್ಕೊಳ್ಳೋಣ. 18.5 ಅರ್ಧ ಭಾಗ ಮಾಡಿಕೊಂಡ್ರೆ ನೋಡಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. 9.25 ಇಂಚಸ್ ಬರ್ತಿದೆ. 9.25 ಇಂಚಸ್ಗೆ ನಾವು 2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 11.25 ಆಗುತ್ತೆ. ಆ ರೀತಿ ಮೆನ್ಷನ್ ಮಾಡ್ಕೊಳ್ಳಿ ನೋಡಿ. ಸೊಂಟದ ಸುತ್ತಳತೆ 18.5 ಇದೆ. ಅದರಲ್ಲಿ 2 ಭಾಗ ಮಾಡಿದ್ರೆ 9.25 ಬರ್ತಿದೆ. 9.25ಗೆ ಪ್ಲಸ್ ಆ್ಯಡ್ ಮಾಡ್ಕೊಳ್ಳೋಣ 2 ಇಂಚನ್ನ, 11.25 ಆಗುತ್ತೆ. ಈ ರೀತಿ ಮೆನ್ಷನ್ ಮಾಡ್ಕೊಳ್ಳಿ. ಸೊಂಟದ ಸುತ್ತಳತೆ ಆದಮೇಲೆ ಹಿಪ್ನ ಸುತ್ತಳತೆ ನೋಡ್ಕೊಳ್ಳೋಣ. ಹಿಪ್ನ ಸುತ್ತಳತೆ ನಮಗೆ 21.5 ಬಂದಿತ್ತು ನೋಡಿ. ಈ ರೀತಿ ಅಳತೆ ಮಾಡ್ಕೊಂಡಿದ್ವಿ. 21.5 ಬಂದಿತ್ತು. ಇದರಲ್ಲಿ ಅರ್ಧ ಭಾಗ ಮಾಡ್ಕೊಳ್ಳೋಣ ನೋಡಿ. ಅರ್ಧ ಭಾಗ ಅಂದರೆ ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ. ನಾನು ಟೇಪ್ ಏನು ಇಟ್ಟಿದ್ದೀನೋ ಇದು ಒಂದು ಭಾಗ, ಈ ಕಡೆ ಒಂದು ಭಾಗ. ಆ ರೀತಿ 2 ಭಾಗ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಮಾಡ್ಕೊಬೇಕು. ಈ ರೀತಿ ಮಾಡ್ಕೊಂಡಾಗ 2 ಭಾಗ ಆಗುತ್ತೆ. ಇದನ್ನು ಈ ರೀತಿ ಅಳತೆ ಮಾಡ್ಕೊಳ್ಳಿ. 21.5 ನೋಡಿ. ಟೇಪ್ನ ಈ ರೀತಿ 21.5ಗೆ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. 10.25 ಬರ್ತಿದೆ. 10.25ಗೆ ನಾವು 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ನಾವು 1 ಇಂಚನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೋಡಿ. ಇಲ್ಲೇನು ಇಲ್ಲಿ ಓಪನ್ ಇದೆ, ಇಲ್ಲಿ 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಳ್ಬೇಕು. ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ ನೋಡಿ. 21.5ರಲ್ಲಿ 2 ಭಾಗ ಮಾಡಿಕೊಂಡ್ರೆ 10.25 ಆಗುತ್ತೆ. 10.25ಗೆ ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳೋಣ, 11.25 ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಹಿಪ್ ಮೆಜರ್ಮೆಂಟಲ್ಲಿ ನೋಡಿ 1 ಇಂಚಸ್ ಮಾತ್ರ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ಇಲ್ಲೇನು ಮಡ್ಚೊಳಿತೀವೋ ಅದಕ್ಕೆ 1 ಇಂಚಸ್ ಮಾತ್ರ ಬೇಕಾಗುತ್ತೆ. ಇಲ್ಲಿ ಮಾತ್ರ ಸೊಂಟದ ಮೆಜರ್ಮೆಂಟ್ ಮತ್ತು ಚೆಸ್ಟ್ ಮೆಜರ್ಮೆಂಟಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಹಿಪ್ ಮೆಜರ್ಮೆಂಟಲ್ಲಿ 1 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ಅದನ್ನು ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ, ಶೋಲ್ಡರಲ್ಲಿ ನಮಗೆ 3 ಇಂಚಸ್ ಬಂದಿತ್ತು. ನಾವು ಮೆಜರ್ಮೆಂಟ್ ತೊಗೊಳೋದಾಗ 3 ಇಂಚಸ್ಗೆ ಅರ್ಧ ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ 3.25 ಆಗುತ್ತೆ. ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಶೋಲ್ಡರ್ ನೋಡಿ 3 ಇಂಚಸ್ ಬಂದಿತ್ತು. ಅದಕ್ಕೆ ಪ್ಲಸ್ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. 3.25 ಇಂಚಸ್ನ ನೀವು ಮೆನ್ಷನ್ ಮಾಡ್ಕೊಬೇಕಾಗುತ್ತೆ ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಇದಾದಮೇಲೆ ಸ್ಲೀವ್ಸ್ನ ಉದ್ದ ನೋಡ್ಕೊಳ್ಳೋಣ ನೋಡಿ. ಉದ್ದ ನಮಗೆ 6 ಇಂಚಸ್ ಬಂದಿತ್ತು ಉದ್ದ. ಅದಕ್ಕೆ 1.5 ಇಂಚಸ್ನ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ಇಲ್ಲಿ ಶೋಲ್ಡರ್ ಜಾಯಿಂಟ್ಗೆ ಅರ್ಧ ಹೋಗುತ್ತೆ. ಇಲ್ಲಿ ಮರ್ಚ್ ಹೊಲಿಯೋದಕ್ಕೆ 1 ಇಂಚ್ ಬೇಕಾಗುತ್ತೆ. ಅದಕ್ಕೆ 1.5 ಇಂಚಸ್ನ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ನೋಡಿ. ರೆಡಿ 6 ಇಂಚ್ ಇದೆ. 6 ಇಂಚ್ಗೆ 1.5 ಇಂಚಸ್ನ ಎಕ್ಸ್ಟ್ರಾ ತೊಗೊಳ್ಳಿ. ಸ್ಲೀವ್ನ ಉದ್ದ 6 ಇಂಚ್ ಇದೆ. ಪ್ಲಸ್ ಅದಕ್ಕೆ 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. 7.5 ಇಂಚಸ್ ಆಗುತ್ತೆ. ಈ ರೀತಿ ಮೆನ್ಷನ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ ವಿಡ್ತ್ಸಲ್ಲಿ ಏನೂ ಚೇಂಜಸ್ ಇರಲ್ಲ. ಬ್ಯಾಕ್ ಟಿಪ್ಪಲ್ಲಿ ನಾನು ಫ್ರಂಟ್ ಟಿಪ್ ಯಾವ ರೀತಿ ನೋಡ್ಕೊಂಡು ಆ ರೀತಿ ನೋಡ್ಕೊಳ್ಳಿ. ಇದಾದಮೇಲೆ ನೋಡಿ, ಕೆಲವರೆಲ್ಲ ಸ್ಟ್ರೈಟು ತೊಗೊಂಡು ಹೊಲ್ಕೊತಾರೆ, ಕೆಲವರೆಲ್ಲ ಕ್ರಾಸ್ ತೊಗೊಂಡು ಹೊಲ್ಕೋತಾರೆ. ಇದು ಕ್ರಾಸ್ ಇದೆ ನೋಡಿ. ಎಷ್ಟು ಬಂದಿದೆ ಅಂತ ನಿಮ್ಮ ಟಾಪಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅಗಲ ಎಷ್ಟಿದೆ ಅಂತ ಅದನ್ನು ನೋಡ್ಕೊಂಡು ನೀವು ನೋಟ್ ಮಾಡ್ಕೊಬೇಕಾಗುತ್ತೆ ನೋಡಿ. ನಾನು ಕೆಳಗಡೆ ಡೌನಿಂಗಲ್ಲಿ ಅಳತೆ ಮಾಡ್ಕೊಂಡಿದ್ದೆ. 26 ಇಂಚಸ್ ಬಂದಿತ್ತು. 26 ಇಂಚಸ್ಗೆ ನಾನು 1.5 ಇಂಚನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಇಂಚ್ ಏನಕ್ಕೆ ಅಂತಂದರೆ ಈ ಕಡೆ 3/4 ಇಂಚಸ್ ಬೇಕಾಗುತ್ತೆ ಮಡ್ಚಿ ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ, ಮತ್ತು ಈ ಕಡೆ 3/4 ಇಂಚಸ್ ಬೇಕಾಗುತ್ತೆ ಫೋಲ್ಡ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು 1.5 ಇಂಚಸ್ನ ಎಕ್ಸ್ಟ್ರಾ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇದು 26 ಇಂಚ್ ಬಂದಿತ್ತು. ಇದಕ್ಕೆ ಪ್ಲಸ್ 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಲ್ಲಿಗೆ 27.5 ಆಗುತ್ತೆ ನೋಡಿ. ಈ ರೀತಿ ನೀವು ಮೆನ್ಷನ್ ಮಾಡ್ಕೊಂಡು ಬರೆದಿಟ್ಕೊಳ್ಳಿ. ನೀವು ಕಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ರೀತಿ ನೀವು ಅಳತೆ ತೊಗೊಂಡು ಎಲ್ಲ ಬರೆದಿಟ್ಕೊಂಡ್ರೆ ಕಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ.